ಹೆತ್ತ ಮನೆ ತನ್ನ ಮಗನಿಗೆ ಮನಬಂದಂತೆ ಥಳಿಸಿರುವ ಘಟನೆ ಹಾಸನದ ಸಕಲೇಶಪುರದಲ್ಲಿ ನಡೆದಿದೆ. ಕುಡುಗ್ರಹಳ್ಳಿಯ ಲಕ್ಷ್ಮಿ ತನ್ನ ಮಗ 5 ರೂಪಾಯಿ ಕದ್ದು ಚಾಕ್ಲೇಟ್ ತೆಗೆದುಕೊಂಡಿದ್ದಕ್ಕೆ ಅಮಾನವೀಯವಾಗಿ ಹೊಡೆದಿದ್ದಾಳೆ. ಕಣ್ಣಿನ ಭಾಗ ಕೈಕಾಲುಗಳಿಗೆ ದೊಣ್ಣೆಯಿಂದ ಹೊಡೆದಿದ್ದಾಳೆ. 8 ವರ್ಷದ ಯಶಸ್ ಗಾಯಗೊಂಡಿದ್ದಾನೆ. ಲಕ್ಷ್ಮಿ ಗಂಡನನ್ನ ಬಿಟ್ಟು ಮಕ್ಕಳೊಂದಿಗೆ ಕುಡುಗ್ರಹಳ್ಳಿಯಲ್ಲಿ ವಾಸಿಸ್ತಾ ಇದ್ದಾಳೆ. ಗಂಡನ ಸಿಟ್ಟನ್ನ ಮಗನ ಮೇಲೆ ತೀರಿಸಿದ್ದಾಳೆ ಎನ್ನಲಾಗ್ತಾ ಇದೆ. ಸದ್ಯ ಬಾಲಕ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಮೊನ್ನೆ ಹೊಡೆದಿರೋದು ಪ್ರೀತಾ ಲಕ್ಷ್ಮಿ ಅಂತ ತಾಯಿ ಹಿಡ್ದಿರೋದು 5 ರೂಪಾಯಿ ಚಾಕ್ಲೇಟ್ ತಿಂದಿರೋದಕ್ಕೆ. ಮೊನ್ನೆ ಹೊಡೆದಿರೋದು ಪ್ರೀತಾ ಲಕ್ಷ್ಮಿ ಅಂತ ತಾಯಿ ಹಿಡ್ದಿರೋದು 5 ರೂಪಾಯಿ ಚಾಕ್ಲೇಟ್ ತಿಂದಿರೋದಕ್ಕೆ ಕಾಲಿಗೆಲ್ಲ ಸಿಗರೇಟಲ್ಲಿ ಸುಟ್ಟಿದ್ದಾನೆ ಪುನಿ. ಆಮೇಲೆ ದಿನಾನು ನನ್ನ ಕೈಯಲ್ಲೇ ಸಿಗರೇಟ್ ತರಿಸಿ ಸೇರಾದ್ಮೇಲೆ ಇಲ್ಲಿಗೆಲ್ಲ ಸುಟ್ಟುತ್ತಾನೆ ಪುನಿ. ಮನೆ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಹರೀಶ್ ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಈಗ ಯಾರು ಆ ಮಗುವನ್ನ ನೋಡ್ಕೊಳ್ತಿದ್ದಾರೆ? ಈಗ ಹೊಡೆದಿರೋ ವಿಷಯ ಗಂಡನಿಗೆ ಗೊತ್ತಾಗಿದೆಯಾ ಅಂತ? ದಿವ್ಯಾ, ಇದು ನಿಜಕ್ಕೂ ಒಬ್ಬ ತಾಯಿ ಒಬ್ಳು ಅಮಾನವೀಯ ಕೃತ್ಯ ಎಸಗಿದ್ದಾರೆ. ಅದಕ್ಕೆ ಇದು ಒಂದು ಸಾಕ್ಷಿಯಾಗಿದೆ. ಈಗ ಆ ಒಂದು ಮಗುವಿನ ಪೋಷಣೆಯನ್ನ ಅವರ ಚಿಕ್ಕಮ್ಮ ಮಾಡ್ತಾ ಇದ್ದಾರೆ. ಮತ್ತೆ ಆ ತಂದೆಯೂ ಸಹ ಮಗುವಿನ ಜೊತೆಯಲ್ಲಿ ಇದ್ದಾರೆ. ಆದ್ರೆ ಇವರು ಗಂಡ ಮತ್ತು ಹೆಂಡತಿ ಜಗಳ ಆಡ್ಕೊಂಡು ಬೇರೆ ಬೇರೆ ಆಗಿದ್ದಾರೆ. ಈ ಮಕ್ಕಳನ್ನ ಈ ಹೆಂಡತಿ ಲಕ್ಷ್ಮಿ ಸಾಕ್ತಾ ಇದ್ಲು. ಸಕಲೇಶ್ಪುರದ ಕುಡುಗ್ರಹಳ್ಳಿಯಲ್ಲಿ ಇವರು ವಾಸ ಇದ್ರು. ಆದ್ರೆ ಆಗಿಂದಾಗೆ ಈ ಲಕ್ಷ್ಮಿಯ ತಮ್ಮ ಪುನೀತ್ ಮತ್ತು ಈ ತಾಯಿ ಲಕ್ಷ್ಮಿ ಇವರಿಬ್ರು ಸೇರ್ಕೊಂಡು ಆ ಚಿಕ್ಕ ಬಾಲಕನ ಮೇಲೆ ತಮ್ಮ ಬೇರೆ ಕೋಪವನ್ನು ತೀರಿಸ್ತಿರ್ತಕ್ಕಂಥದ್ದು ನಿಜಕ್ಕೂ ಒಂದು ದುರಂತ ವಿಷಯ, ಯಾರೂ ಸಹ ಒಪ್ಪಲಾರದಂತ ವಿಷಯ ದಿವ್ಯಾ. ಈಗ ಮಗು ತಂದೆ ಮತ್ತು ಆಕೆಯ ಸಂಬಂಧಿಕರು ಈಗ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸ್ತಾ ಇದ್ದಾರೆ. ದಿವ್ಯಾ, ಓಕೆ, ಮಾಹಿತಿಗಾಗಿ ಧನ್ಯವಾದ ಹರೀಶ್.